ಹಾಯ್, ಅಮ್ಮೀಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕರಿಬೇವು ಸೊಪ್ಪಿನಿಂದ ತೊಕ್ಕು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿರ್ಬೇಕು ನಾವು. ಇದನ್ನು ರುಬ್ಲಿಕ್ಕೆ ಹಾಕ್ತೇನೆ. ಇದನ್ನು ಮೊದಲು ನಾನು ರುಬ್ಬಿಕೊಂಡು ಬರ್ತೇನೆ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕೋಣ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಬೇಕು ಇದನ್ನ. ಈಗ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕೋಣ. ಒಂದು 300 ಗ್ರಾಮ್ ಅಷ್ಟು ಕರಿಬೇವು ಆದ್ರೆ ಅರ್ಧ ಕೆಜಿ ಅಷ್ಟು ಅದಕ್ಕೆ ಹುಣಸೆ ಹುಳಿ ಬೇಕು. ಇದ್ರ ಜೊತೆಗೆ ನಾವು ಉಪ್ಪು, ಆಮೇಲೆ ಬೆಲ್ಲ, ಇಷ್ಟನ್ನು ಈಗ ರುಬ್ಬಬೇಕು. ನಾನು ಇದನ್ನ ರುಬ್ಬಿಕೊಂಡು ಬರ್ತೇನೆ. ಆಗಿದೆ. ನೀವು ಕರಿಬೇವಿಗೆ ಸ್ವಲ್ಪ ನೀರು ಸೇರಿಸಿನೇ ರುಬ್ಬೇಕು, ಇಲ್ಲದ್ರೆ ರುಬ್ಲಿಕ್ಕೆ ಆಗುದಿಲ್ಲ. ಅದು ತುಂಬಾ ನುಣ್ಣಗೆ ಬರ್ಬೇಕಲ್ಲ. ಇದನ್ನ ಇದಕ್ಕೆ ಸೇರಿಸೋಣ. ಈಗ ಜಾಸ್ತಿ ನೀರು ಸೇರಿಸಿದ್ರೆ ತುಂಬಾ ಹೊತ್ತು ಇದು ಗಟ್ಟಿ ಆಗ್ಲಿಕ್ಕೆ ತುಂಬಾ ಹೊತ್ತು ಬೇಕಾಗುತ್ತೆ. ಆದಷ್ಟು ನೋಡ್ಕೊಂಡು ನೀರು ಸೇರಿಸಿ. ಇದಕ್ಕೆ ಬೇಕಾದ ಮಸಾಲೆಯನ್ನು ಹುರ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಒಂದು 2 ಚಮಚೆ ಆಗುವಷ್ಟು ಮೆಂತೆ, ಎಣ್ಣೆ ಏನು ಹಾಕದೆ ಬರೀ ಅದನ್ನು ಹುರಿಬೇಕು. ಈಗ 2 ಚಮಚೆ ಆಗುವಷ್ಟು ಸಾಸಿವೆ, ಇದು ಎರಡನ್ನು ಹುರಿಬೇಕು ನಾವು. ಸಾಸಿವೆ ಸಿಡಿಬೇಕು. ನಾವು ಒಗ್ಗರಣೆಗೆ ಹಾಕುವಾಗ ಹೇಗೆ ಸಾಸಿವೆ ಸಿಡಿತದಲ್ಲ, ಆವಾಗ ಇದು ಹುರಿದದು ಆಗಿದೆ ಅಂತ ಗೊತ್ತಾಗುತ್ತೆ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಈಗ ಆಗಿದೆ ಇದು. ಗ್ಯಾಸ್ ಆಫ್ ಮಾಡೋಣ. ಇದನ್ನ ಒಂದು ಬೌಲಿಗೆ ಹಾಕೋಣ. ಇದನ್ನೀಗ ಪುಡಿ ಮಾಡಬೇಕು. ಸ್ವಲ್ಪ ತಣ್ಣದ ಮೇಲೆ ಇದನ್ನ ಪುಡಿ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಎಣ್ಣೆ ಹಾಕ್ಬೇಕು. ಇದಕ್ಕೆ ಹುಳಿ ಸೇರಿಸಿದೀವಲ್ಲ ನಾವು, ಹುಣಸೆ ಹುಳಿ, ಅದರ ಸ್ಮೆಲ್ ಹೋಗ್ಬೇಕು. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ನೀರು ಸೇರಿಸಿದ್ದು, ಇಲ್ಲಾಂದ್ರೆ ಹುಳಿಯ ವಾಸನೆ ಹೋಗೋದಿಲ್ಲ ಎಣ್ಣೆಯಲ್ಲೇ ನಾವು ಇದನ್ನ ಬೇಯಿಸಿದ್ರೆ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿದ್ರೆ ಹುಳಿ ವಾಸನೆ ಬೇಗ ಹೋಗುತ್ತೆ. ಇದರಿಂದ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ
ನಾವು ರಸಂಗೆ ಸಾಂಬಾರಿಗೆ ಎಲ್ಲ ಕರಿಬೇವು ಹಾಕಿದ್ರೆ ಎಲ್ಲ ತೆಗ್ದಿಡ್ತಾರೆ ಆಚೆ. ಈ ತರ ತೊಕ್ಕು ಮಾಡಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಇದನ್ನು ಅದಕ್ಕೆ ಈ ತರ ತೊಕ್ಕು ಮಾಡಿಟ್ಕೊಂಡಾಗ ಅನ್ನದ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ಈಗ ಇದಕ್ಕೆ ಖಾರದ ಪುಡಿ ಒಂದು 3 ಚಮಚ ಹಾಕುವಷ್ಟು, ಆಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತೆ ಸಾಸಿವೆ, ಅದನ್ನು ಸಹ ಸೇರಿಸ್ಬೇಕು ಇದಕ್ಕೆ. ಇದನ್ನ ಗ್ಯಾಸ್ ಆಫ್ ಮಾಡಿದ್ಮೇಲೆ ಸೇರಿಸ್ಬೇಕು. ಇದು ತಂದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಇದನ್ನ ಅನ್ನದ ಜೊತೆ ಹಾಕೊಂಡು ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದ್ರ ಜೊತೆ ಇದನ್ನ ತಿನ್ಬೇಕು. ರುಚಿ ಚೆನ್ನಾಗಿರುತ್ತೆ ತುಂಬಾ. ಈಗ ಕರಿಬೇವು ಸೊಪ್ಪಿನ ತೊಕ್ಕು ರೆಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.